ರಾಜುಗೌಡ್ರಿದ್ದಾರೆ ನಮ್ಮ ಜೊತೆಗೆ JDSನಿಂದ. ರಾಜುಗೌಡ್ರೆ, ನಾವು ಮೀಡಿಯಾದವರು ಅವಾಗ ಹೋಗಿ ಕೇಳ್ತೀವಿ, 5 ವರ್ಷ ನೀವೇ CM, 5 ವರ್ಷ ನೀವೇ CM ಅಂತ. ಅದು ಬಿಟ್ಟರೆ ನೀವು ಸದನದಲ್ಲಿ ಕೇಳ್ತೀರಿ ನೀವೇ CM ಅಂತ. ಅವ್ರು ಏನೋ ಒಂದು ಹೇಳಬೇಕಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ DK ಶಿವಕುಮಾರ್ ಬಣದವ್ರು ದಿಲ್ಲಿಗೆ ಹೋಗಿ ಬಂದರು, ಅದಷ್ಟು ಪಕ್ಕಕ್ಕಿಟ್ರಿ ಏನಿದೆ ರೀ, ಎಲ್ಲ ನಾರ್ಮಲಾಗಿ ನಡ್ಕೊಂಡು ಹೋಗ್ತಿದೆಯಲ್ಲ. ಕಳೆದ 2.5 ವರ್ಷದಿಂದ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ರಸ ಬಿಟ್ಟು ಹೋಗಿರೋ ಚ್ವಿಂಗಮ್ ಥರ ಅಗಿತಾನೇ ಇದ್ದಾರೆ. ಮಾಧ್ಯಮದವ್ರು ಪಾಪ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಈಗ ಬೆಳಗಾಂ ಅಧಿವೇಶನದ ಬಗ್ಗೆ ಫಸ್ಟು ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗ ಸುಮಾರು 15,000ಕ್ಕೂ ಹೆಚ್ಚು ರೈತರು ಹೋಗಿ ಅಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತೇಳಿ ಕೂತರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಮಗ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಮಾಧ್ಯಮದವ್ರು ಏನಾದ್ರು ಕೇಳಿ ಇದೇ ಪ್ಯಾನಲಲ್ಲಿ ಚರ್ಚೆ ಮಾಡಿದ್ದೀವಿ, ನಿಜವಾಗ್ಲೂ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ವಿಚಾರಗಳನ್ನೆಲ್ಲ ನಾವು ಸಾಯಿಸ್ಬಿಟ್ಟು ಬರೀ ನೀನು ಸಿ ಎಮ್ಮನೇ ಆಗಿದೆ. ಏನು ಮೀಡಿಯಾಗೆ ಬೈತಿದ್ರೆ ಅವ್ರಿಗೆ ಬೈತಿದ್ರು? ಅಲ್ಲಲ್ಲ, ಅವ್ರಿಗೆ ಬೈತಾ ಇರೋದು ನಾವು. ನೀವು ಮಾಡ್ಕೊಂಡಿರೋ ಕರ್ಮಕ್ಕೆ ಮಾಧ್ಯಮ ಇನ್ನೇನು ಮಾಡ್ಲಿಕ್ಕಾಗ್ತದೆ? ಜನಗಳ ಸಮಸ್ಯೆ 1000 ಇದ್ದಾವೆ, ಆ ಸಮಸ್ಯೆಗಳನ್ನ ಬಗೆಹರಿಸೋ ಕಡೆಗೆ ನೀವು ಚಿಂತನೆನೇ ಇಲ್ಲ. ಅದನ್ನು ಬಿಟ್ಬಿಟ್ಟು ನೀವು ತೊಗೊಂಡೋಗಿ ಮಾಧ್ಯಮಗಳನ್ನ ನೀವು ಈಗ ಮಾಧ್ಯಮದವ್ರು ಮೈಕ್ ಹಿಡಿತಾರೆ, ಮೈಕ್ ಹಿಡಿದಾಗ ಅವ್ರ ಮಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು 5 ವರ್ಷ ನಮ್ಮ ಅಪ್ಪನೇ CM ಅಂತ. ಇಲ್ಲ 2.5 ವರ್ಷಕ್ಕೆ ಇಳಿತಾರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ನಿರೀಕ್ಷೆ. ಆ ತರ ಸ್ಟೇಟ್ಮೆಂಟ್ ಅಲ್ಲ, ನಮ್ಮ ತಂದೆ 2.5 ವರ್ಷಕ್ಕೆ ಇಳಿದು ಬಿಡ್ತಾರಪ್ಪ ಅಂತ ಹೇಳ್ಬೇಕು ಅವರು. ಅಲ್ಲ ಕೇಳಿ, ಆ ತರ ಹೇಳ್ಬೇಕು ಅಂತ ಅಲ್ಲ. ಮತ್ತೇನು ಹೇಳ್ಬೇಕು? ನಿಮ್ಮ ಜವಾಬ್ದಾರಿ ಏನು? ಆಸ್ MLC ಆಗಿ ನಿನ್ನ ಜವಾಬ್ದಾರಿ ಏನಪ್ಪ? ಹೈಕಮಾಂಡ್ ಇದೆ, ಅದನ್ನ ಅದು ತೀರ್ಮಾನ ಮಾಡ್ಕೊಳ್ಳುತ್ತೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಮಾತಾಡ್ತಾರೆ ಬೆಳಗ್ಗೆ ಎದ್ರೆ ಮಾಧ್ಯಮ ಒಬ್ಬ CM ಆಗಿತ್ಕೊಂಡು ಇನ್ನೂ 5 ವರ್ಷ ನಾನೇ CM ಅಂದ್ರೆ ರೀ, ಸಮಸ್ಯೆಗಳು ಸಾಕಷ್ಟು ಇದಾವ್ರಿ. ಕಳೆದ ವರ್ಷ 1178 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. 5,000 ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆಯಲ್ಲಿ ಹಗರಣ ಆಗಿದೆ. ಸುಳ್ಳು ಹೇಳ್ತಾ ಇದ್ದಾರೆ. ಸೆಷನ್ಗೆ ಬಂದು ಸುಳ್ಳು ಹೇಳುವಂಥ ಪರಿಸ್ಥಿತಿ ಆಗೋಯ್ತಲ್ರಿ. ಇಡೀ ದೇಶದ ಇತಿಹಾಸದಲ್ಲಿ ಸೆಷನಲ್ಲಿ ಸುಳ್ಳು ಹೇಳಿದ್ದು, ಮಾಡಿರೋ ಭ್ರಷ್ಟಾಚಾರನ ಒಪ್ಕೊಂಡಂತ CM ಅಂದ್ರೆ ಸಿದ್ದರಾಮಯ್ಯನವರೇ. ವಾಲ್ಮೀಕಿ ಹಗರಣದಲ್ಲಿ ಆದಂಥ ಹಗರಣದ ಬಗ್ಗೆ ಒಪ್ಕೊಂತಾರೆ. ಅದೇ ನಾಗೇಂದ್ರನ ಮತ್ತೆ ಮಿನಿಸ್ಟರ್ ಮಾಡಿ ಅಂತೇಳಿ ಅವ್ರು ಚರ್ಚೆ ಮಾಡ್ತಾರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಇವರ ವ್ಯವಸ್ಥೆಗಳು? ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಬಂದು ನಿಂತಿದೆ? ಭ್ರಷ್ಟಾಚಾರ ತುಂಬು ತುಳುಕ್ತಾ ಇದೆ. ರಾಜುಗೌಡ್ರೆ, ಇವತ್ತು ನಿಮ್ಮ ಶಾಸಕರು, ನಿಮ್ಮ ಮಿತ್ರ ಪಕ್ಷದ ಶಾಸಕರು ಅಲ್ಲಿ ಎದ್ದು ನಿಂತ್ಕೊಂಡು ರೈತರ ಆತ್ಮಹತ್ಯೆಗಳ ಬಗ್ಗೆ ಏನ್ ಹೇಳ್ತೀರಿ ಅಂದಿದ್ರೆ ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡ್ತಿದ್ರು. ನೀವು ಕೇಳಿದ್ದೇನು? 5 ವರ್ಷ ನೀವೇ CM ಆಗಿರ್ತೀರಾ, ಕೆಳಗಿಳಿತೀರಾ ಅಂತ ಕೇಳಿದ್ರಿ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದಾವೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಯಾವ್ದನ್ನ ಯಾವ ರೀತಿ ತಗೊಂಡೋಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕೇ ವಿನಃ ಸಮಸ್ಯೆಗಳನ್ನ ಬಿಟ್ಟು ನೀವು ಬರೀ ಇದನ್ನೇ ಮಾತಾಡ್ತಾ ಹೋದ್ರೆ ಮಾಧ್ಯಮಗಳನ್ನ ಕೂಡ ಡೈವರ್ಟ್ ಮಾಡ್ತಾ ಇದ್ರಿ. ರೈತರು ಸಾಕಷ್ಟು ಹೋರಾಟ ಮಾಡಿದ್ರು. 15,000 ಜನ ಬೆಳಗಾಂ ಹತ್ರ ಹೋಗಿ ನಿಂತರು ರೈತರು. ಅವಾಗ ನೀವೇನ್ ಮಾಡಿದ್ರಿ? ನೀವು ಆ ಪ್ರಶ್ನೆ ಕೇಳಿದಾಗ ಅದನ್ನ ಬಿಟ್ಟು 4 ಪ್ರಶ್ನೆ ಕೇಳ್ತೀರಾ, 4 ಪ್ರಶ್ನೆ ಬಿಟ್ಬಿಟ್ಟು ಹೈಲೈಟ್ ಆಗುವಂಥದ್ದನ್ನು ನೀವು ತಗೋತೀರಿ. ತಪ್ಪ್ಯಾರ್ದು? ಸೊ ಹಂಗಾರೆ ರಾಜಕಾರಣಿಗಳಿಗೆ ಜವಾಬ್ದಾರಿ ಇಲ್ವಾ? ಬರೀ ಮಾಧ್ಯಮಗಳ ಮೇಲೆ ಒರೆಸುವಂಥದ್ದ? ಇದೇ ಬೆಳಗಾಂನಲ್ಲಿ 259 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಬಂದು 297 ಜನ ಹಾವೇರಿಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವು ಬೆಳಗಾಂಗೆ ಅಧಿವೇಶನಕ್ಕೆ ಹೋಗುವಂಥದ್ದೇನು? ಯಾವ ಉದ್ದೇಶಕ್ಕೋಸ್ಕರ ಬೆಳಗಾಂ ಅಧಿವೇಶನ ಹಾಕೊಂಡಿದ್ದೀರಾ? ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಚಿಂತನೆ ಇಲ್ಲ. ಬರೀ ನೀವು ಮುಖ್ಯಮಂತ್ರಿ ಬಗ್ಗೆ, ಯಾರೋ ಸ್ವಾಮೀಜಿ ಬರ್ತಾರೆ DK ಶಿವಕುಮಾರ್ನ CM ಮಾಡಿ ಅಂತಾರೆ, ಇವ್ರು ಯಾರೋ ಬರ್ತಾರೆ DK ಶಿವಕುಮಾರ್ನ ಕಂಟಿನ್ಯೂ ಮಾಡಿ ಅಂತಾರೆ. ನಿಮ್ಮ ಸದನದಲ್ಲಿ ನಿಮ್ಮ ಬಡಿದಾಟಗಳು ಯಾವ ಮಟ್ಟಕ್ಕಿದಾವೆ ಅಂದ್ರೆ ನಿಮ್ಮಲ್ಲೇ ರಂಗನಾಥ್ ಅವ್ರು ಎದ್ದಿ ಇವ್ರಿಗೆ ಟಾಂಗ್ ಕೊಡೋದು, ಇವ್ರು ಎದ್ದಿ ಅವ್ರಿಗೆ ಟಾಂಗ್ ಕೊಡೋದು, ರಾಜಣ್ಣ ಎದ್ದಿ ಇವ್ರಿಗೆ ಟಾಂಗ್ ಕೊಡೋದು. ಹಿಂಗ್ ಟಾಂಗ್ ಕೊಡ್ತಾ ಹೋದ್ರೆ ನಿಮ್ಮಲ್ಲೇ ಹೊಡೆದಾಡ್ತಾ ಇದ್ರೆ ಡೆವಲಪ್ಮೆಂಟ್ ಬಗ್ಗೆ ಏನ್ ಚರ್ಚೆ ಮಾಡೋಣ? ವಿಪಕ್ಷವಾಗಿ ನಿಮ್ಗೆ ಯಾಕದು ಚಿಂತೆ ಅಲ್ಲ, ನಾವೇನಾದ್ರ ಬಗ್ಗೆ ಚಿಂತೆ ಮಾಡ್ತಾ ಅವ್ರಿಗೆ ಏನ್ ಬೇಕು ಅವ್ರು ಹೇಳಿಕೆ ಕೊಡ್ತಾರೆ. ನೀವು ಪಾರ್ಟಿ ಸಂಘಟನೆ ಮಾಡಿ ಎಲ್ಲಿದ್ದೀರಿ ನೀವು? ಪ್ರಶಾಂತ್, ಒಂದು ವಿಚಾರ ಹೇಳ್ತೀನಿ ಕೇಳಿ. ಮೊನ್ನೆ ಇವ್ರದೇ ಪಕ್ಷದ MLC ಅವರು ಒಂದು ಚರ್ಚೆ ಮಾಡ್ತಾರೆ. ಯಾರು? ರಮೇಶ್ ಬಾಬು ಅವರು ಸದನದಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಏನು ಅಂದ್ರೆ ಚಿಕ್ಕನಾಯಕನಹಳ್ಳಿಲಿ ಒಬ್ಬ ಅಧಿಕಾರಿ ಕಾನೂನನ್ನು ಮೀರಿ ಅಲ್ಲೇ ಮುಂದುವರಿತಾ ಇದ್ದಾರೆ ಅಂತ. ನಿಮ್ಮ ಪಕ್ಷದ ಯಾಕೆ ಈ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಪಕ್ಷದ MLCಗಳಿಗೆ MLAಗಳಿಗೇನೆ ಪರಿಹಾರ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊಂದಲ ಶುರುವಾಗಿದೆ. ವೆದರ್ DK ಶಿವಕುಮಾರ್, ವೆದರ್ ಸಿದ್ದರಾಮಯ್ಯ ಯಾರು ನಾಳೆ ಮುಖ್ಯಮಂತ್ರಿ ಆಗ್ತಾರೆ? ಇವ್ರ ಬಣದ ಅಧಿಕಾರಿಗಳು, ಇವರಿಂದ ಇವ್ರ ಚೇಲಗಳಾಗಿ ಕೆಲಸ ಮಾಡ್ತಾ ಇರೋರು ಯಾವ ಮಟ್ಟದ ಸಮಾಜದ ಡೆವಲಪ್ಮೆಂಟ್ ಕೊಡ್ತೀರಿ? ಸಿದ್ದರಾಮಯ್ಯನ ಟೀಮ್ ಬಂತು ಅಂದ್ರೆ ಅವ್ರ ಪರವಾಗಿರುವಂಥ ಅಧಿಕಾರಿಗಳು ನೋಡಿ, ಬೆಂಗಳೂರು ಸುತ್ತಮುತ್ತ ನೋಡಿ ಅವ್ರ ಬಳಗನೇ ಇದೆ. ಅವ್ನು ಲೋಕಾಯುಕ್ತ ರೈಡ್ ಆಗಿದ್ರು ಕೂಡ ಒಂದು ಒಳ್ಳೆ ಪೋಸ್ಟ್ ಕರ್ಕೊಂಬಂದು ಕುಣಿಸಿದಿರಿ. ಸೊ ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಇವರಿಬ್ಬರ ಮಧ್ಯೆ ಬಣಗಳಲ್ಲಿ ಶಂಕರ್ ಶೆಟ್ಟಿ ಎತ್ತಿದ ಪ್ರಶ್ನೆ ನನಗೆ ಈ ಮೋರ್ ರಿಲೆವೆಂಟ್ ಅನ್ಸುತ್ತೆ ರೀ. ಆಯ್ತಪ್ಪ, ಸಿದ್ದರಾಮಯ್ಯನವ್ರು ನಾಳೆ ದಿವಸ ಕೆಳಗಿಳಿರಿ ಅಂತ ಹೇಳಿದ್ರೆ ಮುಂದೆ ಅವ್ರಿಗೇನು ಹುದ್ದೆ?
ಅವರು ನ್ಯೂಟ್ರಲ್ ಆಗಿ ನಾನು ಮುಗೀತು ನನ್ನ ರಾಜಕಾರಣ, ನನ್ನ ಮನೆಯಲ್ಲಿ ನಾನು ರಿಟೈರ್ಡ್ ಲೈಫ್ ನಾನು ಕಳೆಯೋನು ಅಂತ ಕೂತ್ಕೊಂಡ್ಬಿಟ್ರೆ ವೋಟ್ ಬ್ಯಾಂಕ್ ಏನಾಗುತ್ತೆ? ಅದೇ ನೋಡಿ, ದಟ್ ಡಿಪೆಂಡ್ಸ್ ಆನ್ ಹೇಗೆ ಈ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು. ಓಕೆ, ನಾವೇ ತುಂಬ ಸಲ ಮಾತಾಡಿದ್ವಿ ಸಿದ್ದರಾಮಯ್ಯನವ್ರಿಗೆ ಗಾಂಧಿ ಕುಟುಂಬದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ ಅಂತ. ನೋಡಿ ಅಜಿತ್, ಅವ್ರೇನು ಮಾಡಲಿಕ್ಕಿಲ್ಲಪ್ಪ. ಎರಡು ಸಂಗತಿಗಳಿವೆ. ಒಂದು, ಸಿದ್ದರಾಮಯ್ಯನವರಿಗೆ ಗಾಂಧಿ ಕುಟುಂಬ ಈ ವಿಷಯವನ್ನು ಕರೆದು ಮಾತಾಡಿಸಿದಾಗ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಅದಕ್ಕೆ ಗಾಂಧಿ ಕುಟುಂಬದ ಪ್ರತಿಕ್ರಿಯೆ ಏನು? ಓಕೆ, ಈಗ ಸಿದ್ದರಾಮಯ್ಯನವರು ಒಂದು 2 ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರೆ ಗಾಂಧಿ ಕುಟುಂಬ ನಾವು ಕೊಡಲ್ಲ ಅನ್ನುವ ಪರಿಸ್ಥಿತಿ ಇರಲ್ಲ. ಸೊ ಈ ಚರ್ಚೆ ನಿಶ್ಚಿತವಾಗಿ ಸಂಕ್ರಾಂತಿಯ ನಂತರ ಶುರು ಆಗೇ ಆಗತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಆಗತ್ತೆ, ಕರ್ನಾಟಕದ ಮಟ್ಟದಲ್ಲೂ ಆಗತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ನಾನು ಕೆಳಗೆ ಇಳಿಯೋದೇ ಇಲ್ಲ ಅನ್ನುವಂಥ ಒಂದು ಹಠ ಹಿಡಿದ್ರೆ ಇದು ಇನ್ನಷ್ಟು ಪ್ರೋಲಾಂಗ್ ಕೂಡ ಆಗುತ್ತೆ. ಇನ್ ಎನಿ ಗಿವನ್ ಸರ್ಕಮ್ಸ್ಟಾನ್ಸಸ್ ನನಗನ್ಸೋದು ಅಜಿತ್, ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗುವುದಿದ್ರೆ ಅದು ಸಿದ್ದರಾಮಯ್ಯನವರ ಅಣತಿ, ಅನುಮತಿ ಮತ್ತು ಅವರ ಒಪ್ಪಿಗೆಯಿಂದಲೇ ಆಗತ್ತೆ. ಹೀಗಾಗಿ ಮುಂದೇನು ಪೊಸಿಷನ್ನು ಅಂತಕ್ಕಂಥದ್ದು, ಈಗ ಯಡಿಯೂರಪ್ಪನವ್ರಿಗೆ ಏನು ಪೊಸಿಷನ್ ಇತ್ತು? ಈಗ ಸಿದ್ದರಾಮಯ್ಯನವ್ರಿಗೂ ಇದು ಗೊತ್ತಿದೆ, 2028ರ ಚುನಾವಣೆ ಅವರ ನೇತೃತ್ವದಲ್ಲಿ ನಡೆಯಲ್ಲ, ಅಥವಾ 2028ರ ಚುನಾವಣೆಯಲ್ಲಿ ಅವ್ರ ಹೆಲ್ಮ್ ಆಫ್ ಅಫೇರ್ಸ್ ಇನ್ ಎನಿ ಗಿವನ್ ಸರ್ಕಮ್ಸ್ಟೆನ್ಸಸ್ ಇರಲ್ಲ ಅಂತಕ್ಕಂಥ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದೇನು, ಸಿದ್ದರಾಮಯ್ಯನವರನ್ನ ಅಂದರೆ ನೀವು ಕೆಲವು ಶಬ್ದ ಉಪಯೋಗಿಸ್ತಾರೆ ನೋಡಿ, ಬುಸುಗುಟ್ಟುವ ನಾಯಕನಾಗಿ ಕೆಳಗಿಳಿತಾರೋ ಅಥವಾ ಮನವೊಲಿಕೆಯಿಂದ ಆಯ್ತಪ್ಪ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರಕ್ಕೆ ಅವಕಾಶ ಕೊಟ್ಟಿದೆ ಅದಕ್ಕೆ ಕೆಳಗಿಳಿತೀವಿ ಅಂತ. ಆಮೇಲೆ ಯಡಿಯೂರಪ್ಪನವ್ರ ಕೇಸಲ್ಲಿ ಏನಿತ್ತು ಅಂದರೆ ಅಲ್ಲಿ ವಿಜಯೇಂದ್ರ ಇದ್ದರು. ಎಸ್, ಎಕ್ಸಾಕ್ಟ್ಲಿ. ಯಾಕಂದರೆ ಯಡಿಯೂರಪ್ಪನವ್ರಿಗೆ ವಿಜಯೇಂದ್ರ ಮುಂದಿನ ನಾಯಕತ್ವ ವಹಿಸ್ಕೊಳ್ಳಿ ಅಂತಕ್ಕಂಥದ್ದಿತ್ತು. ಕೆಲ ದಿನಗಳ ಕಾಲ ಸುಮ್ಮನೆ ಕುಳಿತರು. 23ರಲ್ಲಿ ಅವರು ಸುಮ್ಮನೆ ಕುಳಿತಿದ್ರಿಂದ ಏನು ಡ್ಯಾಮೇಜ್ ಪಾರ್ಟಿಗೆ ಆಗಬೇಕಿತ್ತು ಆಯಿತು. ಆ ಕಾರಣದಿಂದಲೇ ವಿಜಯೇಂದ್ರ ಅಧ್ಯಕ್ಷರು ಕೂಡ ಆದರು. ಇಲ್ಲಿ ಸಿದ್ದರಾಮಯ್ಯನವರು ಬಹಳ ಅಂದರೆ ನನಗನ್ಸುತ್ತೆ ಯತೀಂದ್ರರಿಗೆ ಒಂದು ಮಂತ್ರಿ ಸ್ಥಾನವನ್ನು ಬಯಸ್ತಾ ಇರ್ತಾರೆ, ಅಥವಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕೂಡ ತುಂಬ ರೆಡಿಲಿ ಒಪ್ಕೊಂಡು ಕೊಟ್ಟರು ಯತೀಂದ್ರರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡೋದೇನು ದೊಡ್ಡ ವಿಷಯ ಆಗಲಿಕ್ಕಿಲ್ಲ. ಅದು ಬಿಟ್ಟು ಸಿದ್ದರಾಮಯ್ಯನವರು ಏನು ಪಟ್ಟನ್ನು ಹಿಡಿತಾರೆ ನನಗನ್ಸುತ್ತೆ ಅಜಿತ್ ಪರ್ಸ್ನಲಿ, ಅವರು ಬರೀ ದೇವರಾಜ ಅರಸರ ರೆಕಾರ್ಡನ್ನು ಸರ್ಪಾಸ್ ಮಾಡಿದ ತಕ್ಷಣ ಹೈಕಮಾಂಡ್ ಮಾತನ್ನು ಒಪ್ಕೊಳ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಫಾರ್ ಹಿಮ್ ಆಸ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ದೇವರಾಜ ಅರಸರ ನಂತರ ನಾನಾಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನಿದೆ, ಹಿ ಇಸ್ ದೇರ್ ಆಲ್ಸೋ. ಜಾತಿ ಗಣತಿಯ ಪ್ರಶ್ನೆ ಇದೆಯಲ್ಲ, ಅದು ಕಾಂಗ್ರೆಸ್ಸನ್ನು ಯಾವ ರೀತಿ ಆಟ ಆಡಿಸುತ್ತೆ ಅನ್ನೋದು ಬಹಳ ಬಹಳ ಮುಖ್ಯ ಅನ್ಸುತ್ತೆ ನನಗೆ. ಯಾಕಂದರೆ ಜಾತಿ ಗಣತಿ ಅವರು ಎಕ್ಸೆಪ್ಟ್ ಮಾಡಿ ಅದನ್ನು ಮೀಸಲಾತಿವರೆಗೆ ತೆಗೆದುಕೊಂಡು ನಾನೇ ಹೋಗಬೇಕು ಆಮೇಲೆ ಕೆಳಗಿಳಿಬೇಕು ಅಂತಕ್ಕಂಥದ್ದನ್ನು ಅವರು ಹಠ ಹಿಡಿದ್ರೆ ಆಗ ಹೈಕಮಾಂಡ್ ಏನು ಮಾಡ್ಬೋದು. ಜೊತೆಗೆ ಜಾತಿ ಗಣತಿಯ ಇಂಪ್ಲಿಮೆಂಟೇಷನ್ಗೆ ಹೋದರೆ, ಮೊನ್ನೆ ಆದಿಚುಂಚನಗಿರಿ ಶ್ರೀಗಳು ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಜಾತಿ ಗಣತಿಯ ಇಂಪ್ಲಿಮೆಂಟೇಷನ್ಗೆ ಅವ್ರದ್ದು ವಿರೋಧ ಇರುತ್ತೆ, ಲಿಂಗಾಯತ ಸ್ವಾಮೀಜಿಗಳ ವಿರೋಧ ಇದ್ದೇ ಇರುತ್ತೆ. ಆಗ ಈ ಸಾಮಾಜಿಕ ಸಂಘರ್ಷ ಇನ್ನೊಂದು ಹಂತಕ್ಕೆ ಹೋದಾಗ ಅದು ಕಾಂಗ್ರೆಸ್ನ ಬಣ ರಾಜಕಾರಣದ ಮೇಲೆ ಏನು ಇಫೆಕ್ಟ್ ಆಗ್ಬೋದು. ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ನನಗನ್ಸುತ್ತೆ ಅಜಿತ್, ಈಗ ಬರೀ ನಾವು ಪಾರ್ಟಿ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಇಷ್ಟ ದಿವಸದ ರಾಜಕಾರಣವನ್ನು ನೋಡಿದ್ರೆ ಅವ್ರು ಜಾತಿ ಗಣತಿ ಇಂಪ್ಲಿಮೆಂಟ್ ನಾನು ಮಾಡೇ ಹೋಗ್ತೀನಿ ಅಂತ ಹಠ ಹಿಡಿತಾರೆ ಅಂತ ಅನ್ಸುತ್ತೆ ನನಗನ್ಸುತ್ತೆ. ಓಕೆ, ನಿಮ್ಗೆ ಕ್ಯಾನ್ ಗಿವ್ ಲೀಸ್ ಆಫ್ ಲೈಫ್ ಫಾರ್ ಹಿಮ್. ಖಂಡಿತವಾಗಿ ಅವ್ರ ಬಜೆಟ್ ಮಾತ್ರ ಅಲ್ಲ, ಜಾತಿ ಗಣತಿಯನ್ನು ತೊಳೆದು ಜಾತಿ ಗಣತಿದು ಪಬ್ಲಿಕ್ಗೆ ಬರಬೇಕಾದ್ರೆ ಮಿನಿಮಮ್ ಇನ್ನೊಂದು 6 ಮಂತ್ಸ್ ಬೇಕಾಗಲ್ವ? ಸೊ 6 ಮಂತ್ಸ್ ಆಲ್ಮೋಸ್ಟ್ ಮೇ ಜೂನ್ ತನಕ ದುಡ್ಬೋದು ಅಂತ. ಎಲ್ಲಿಯಾದರೆ ಅವ್ರ ಮನವೊಲಿಸ್ಕೊಂಡು ಅವರೇ ಓಕೆ ಒಂದು ಒಪ್ಪಂದ ಏನಾಗಿದಪ್ಪ ಕೊಟ್ಟು ಬಿಡ್ತೇನೆ ಅಂತ ಕೊಟ್ಟು ಬಿಟ್ಟು ಹೋದರೆ ಅವ್ರಾಗಿ. ಮತ್ತು ಹೈಕಮಾಂಡ್ ಸಪೋಸ್ ಹೈಕಮಾಂಡ್ ಹೇಳ್ತೀನಿ ಇಳಿ ಅಂತ ಹೇಳ್ತಾರೆ, ಇಳಿಲ್ಲಾದ್ರೆ ಇವರ ಫಾಲೋವರ್ಸಲ್ಲಿ ಇಳಿಬೇಡಿ, ಎಟ್ ಎನಿ ಕಾಸ್ಟ್ ನೀವು ಇಳಿಬಾರ್ದು, ನಿಮ್ಮನ್ನೇ ನಂಬ್ಕೊಂಡಿದ್ದೇವೆ, ನಿಮಗೆ ನಾವು ಇದುವರೆಗೆ ಸಪೋರ್ಟ್ ಮಾಡಿದ್ದೇವೆ, ಇದುವರೆಗೆ ನೀವು ಹೇಳಿದಾಗೆ ನಾವು ಕೇಳಿದ್ದೇವೆ, ಈಗ ನಾವು ಹೇಳಿದಾಗೆ ನೀವು ಕೇಳಿ ಬಿಟ್ಟು ಕೊಡಬೇಡಿ ಅಂತ ಹೇಳಿದರೆ ದೊಡ್ಡ ಸಂಘರ್ಷ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ಏನಾಗ್ತದೆ, ಶಾಸಕಾಂಗ ಸಭೆ ಕರಿಬೇಕು. ಶಾಸಕಾಂಗ ಸಭೆ ಕರೆಯೋದು ಯಾವುದು? ಶಾಸಕರ ನಾಯಕ ಮಾತ್ರ ಶಾಸಕಾಂಗ ಸಭೆಯನ್ನು ಕರಿಬಹುದು, ಹೌದಲ್ವಾ? ಶಾಸಕಾಂಗ ಅಥವಾ ಚೀಫ್ ವಿಪ್ ಅಂತಾರೆ ಕರೆಸ್ತಾರೆ. ಶಾಸಕಾಂಗದ ಪಕ್ಷ ನಾಯಕ ಹೇಳಿದ ಮೇಲೆ ಚೀಫ್ ವಿಪ್ ಕರೆಯುವುದು ರೂಲ್ ಪ್ರಕಾರ. ಸೊ ಶಾಸಕಾಂಗದಲ್ಲಿ ಆಯ್ತಪ್ಪ ಈಗ ಇವ್ರ ಮೇಲೆ ನೀವು ಅವಿಶ್ವಾಸ ನಿರ್ಣಯ ತನ್ನಿ ಅಂತ ಹೇಳಿದರೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಸಾಧ್ಯ ಇದ್ದಾರೆ ಹೈಕಮಾಂಡ್. ಇದಕ್ಕೊಂದು ನಿಮಿಷ ಹೇಳ್ತೇನೆ. ಮತ್ತೆ ಯತೀಂದ್ರನಾಗಿ ಅವರು ಯತೀಂದ್ರನ ಒಂದು ಅಷ್ಟು ಕೆಳಮಟ್ಟಕ್ಕೆ ಹೋಗಲ್ಲ. ಒಂದು ಪುತ್ರ ವಾತ್ಸಲ್ಯದಲ್ಲಿ ನನ್ನ ಮಗನಿಗೆ ಒಂದು ಮಿನಿಸ್ಟರ್ ಕೊಡಪ್ಪ, ನಾನು ರಾಜೀನಾಮೆ ಕೊಡುವಂತ ಹೇಳುವಂಥ ನಾಯಕತ್ವ ಕೂಡ
ಅಷ್ಟೇನು ಕೆಳಮಟ್ಟ ನಾಯಕ ಸಿದ್ದರಾಮಯ್ಯ ಅಲ್ಲ. ನನಗೆ ಮಿನಿಸ್ಟ್ರಿ ಮಗನಿಗೊಂದು ಮಿನಿಸ್ಟ್ರಿ ಕೊಡಿ, ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳುವ ಕಂಡೀಷನ್ ಆಗೋದ್ರೆ ಅದು ಬೇಕಾದ್ರೆ ಸಿದ್ದರಾಮಯ್ಯ ಇವ್ರ ಹತ್ರ ಯಡಿಯೂರಪ್ಪನ ಹತ್ರ ನಮ್ಮ ಮಗ ಬೆಳಿಬೇಕಂತ ಒಂದು ಆಸೆ. ಅದು ಅಲ್ಲ, ಕೆಳಗೆ ಇಳಿಯೋದು ಷರತ್ತಾಗ್ಲಿಕ್ಕಿಲ್ಲ. ಷರತ್ತಲ್ಲ, ಅವರು ಷರತ್ತಲ್ಲ, ಅವ್ರು ಎಲ್ಲಿ ತನಕ ಹಿಂಜಿರಿಯೋದಲ್ರಿ. ಅಂದ್ರೆ ಸಿದ್ದರಾಮಯ್ಯನವರ ಮಗ ಕ್ಯಾಬಿನೆಟ್ ನಲ್ಲಿ ಇದ್ರೆ ಸಿದ್ದರಾಮಯ್ಯನವರು ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ಇರ್ತಾರನ್ನೋ ಆಸೆಯೊಂದಿಗೆ ನಿಮ್ಮ ಮಗನ್ ಮಾಡ್ತೀವಿ ಅಂತಾನು ಹೇಳಬಹುದು. ಅವರು ಈ ನಾಯಕನು ನಿತೀಶ್ ಕುಮಾರ್ ಕಂಪೇರ್ ಮಾಡೋದು ಸ್ವಲ್ಪ, ಈಸ್ ಆಲ್ಸೋ ಬ್ಯಾಕ್ವರ್ಡ್ ಲೀಡರ್. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಒಬ್ಬ ಬ್ಯಾಕ್ವರ್ಡ್ ಕಾಸ್ಟ್ ಲೀಡರ್ಗೆ ಲಿಫ್ಟ್ ಕೊಡ್ತಾ ಇದ್ದಾರೆ, ಅವ್ರದ್ದು ಮೆಜಾರಿಟಿ ಇಲ್ಲದ್ರು ಅವರನ್ನೇ ಸಿಎಂ ಕಡ್ದಲ್ಲಿ. ಇಲ್ಲಿ ಒಬ್ಬ ಮಾತ್ರ 3 ಜನರಲ್ಲಿ 2 ಅಪ್ಪರ್ ಕಾಸ್ಟ್ ಅವರು, ಒಬ್ಬರು ಬ್ಯಾಕ್ವರ್ಡ್ ಕಾಸ್ಟ್ನವರು. ಈ ಸಮಯದ ಅಂತ ಅರಿಸ್ತೆ ಒಳ್ಳಿಕ್ಕಿಲ್ಲ ಹೈಕಮ್. ಅವ್ರೀಗ ನಿತೀಶ್ ಕುಮಾರ್ಗೆ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ, ನಿಮ್ಮ ಮಗನ ಪಾಲಿಟಿಕ್ಸ್ ಬನ್ನಿ, ನಿಮ್ಮ ನಂತರ ಅವರೇ ರಾಜ್ಯಕ್ಕೆ ಉತ್ತರಾಧಿಕಾರಿ ಬನ್ನಿ. ಅವ್ರು ಬೇಡ, ನಾನು ಬರಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ನಿತೀಶ್ ಕುಮಾರ್ಗೂ ಸಿದ್ದರಾಮಯ್ಯರಿಗೂ ಹೋಲಿಕೆಗಳು ಕಾಣ್ತಾ ಉಂಟು ಆಕ್ಚುಲಿ. ಅರ್ಥ ಆಯ್ತಲ್ಲ? ಹಾಗಾಗಿ ನನಗಂತ ಒಂದು ನೋಡಿ, ಅವರೆಲ್ಲೋ ಈಗ ಸಿದ್ದರಾಮಯ್ಯನವರು ಯತೀಂದ್ರನ್ ಮಂತ್ರಿ ಮಾಡಿ ಅನ್ನುವ ಷರತ್ತೊಡನೆ ಇಳಿತೀನಿ ಅಂತೇನು ಹೇಳಲ್ಲ. ಯಾಕಂದ್ರೆ ಇಟ್ ಇಸ್ ಟೂ ಸ್ಮಾಲ್ ಥಿಂಗ್. ಅದೇನು ಪ್ರಶ್ನೆ ಬರಲ್ಲ. ಟೂ ಸ್ಮಾಲ್. ಬಟ್ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನೀವು ಯಾವ ಹಂತದಲ್ಲಿ ಮಂತ್ರಿ ಮಾಡಲಾಯಿತು ನೋಡಿದ್ರ? 2016ರಲ್ಲಿ ಅಂಬರೀಶ್, ಶ್ರೀನಿವಾಸ್ ಪ್ರಸಾದ್ ಎಲ್ಲ ಕೈ ಬಿಟ್ಟಾಗ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವ್ರು ಕರೆದು ಮಂತ್ರಿ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನ್ಯೂಟ್ರಲೈಸ್ ಮಾಡೋದಿತ್ತು. ಆ ಕಾರಣದಿಂದ ಯತೀಂದ್ರ ಮಂತ್ರಿ ಆಗೋದು. ಬಟ್ ನನಗನ್ಸುತ್ತೆ ಇಲ್ಲಿ ಯಾರೋ ಈಗ ಅಹಿಂದ ಶಾಸಕರು ಬಂದು ನೀವು ಕೆಳಗಿಳಿಬೇಡಿ ಅಂತ ಹೇಳಿದ್ದಕ್ಕೆ ಸಿದ್ದರಾಮಯ್ಯನವ್ರು ಹಠ ಹಿಡಿಲಿಕ್ಕೆ ಆಗಲ್ಲ. ಅವ್ರಿಗೂ ಇದು ಎಲ್ಲವೂ ಕೂಡ ಪಬ್ಲಿಕ್ ಕನ್ಸಂಪ್ಷನ್, ಪಬ್ಲಿಕ್ ಪರ್ಸೆಪ್ಷನಲ್ಲಿ ನಡೆಯೋ ಆಟ ಪಾಲಿಟಿಕ್ಸ್. ಅಂದರೆ ಇಲ್ರಿ ನಾನು ಅದು ಈಗ ಕೆಳಗಿಳಿಯಲ್ಲ, ನಾನು ಇನ್ನೊಂದು ವರ್ಷ ಬಿಟ್ಟು ಕೆಳಗಿಳಿತೀನಿ ಅಂತ ಹೇಳೋಕ್ಕಾಗಲ್ಲ. ಪಬ್ಲಿಕ್ಲಿ ಕನ್ವಿನ್ಸಿಂಗ್ ಕಾರಣವನ್ನು ಸಿದ್ದರಾಮಯ್ಯನವರು ಪಬ್ಲಿಕ್ಲಿ ಕೂಡ ಹೇಳ್ಬೇಕಾಗತ್ತೆ, ನಾನು ಕೆಳಗೆ ಯಾಕೆ ಇಳಿಯಲ್ಲ ಅಂತಕ್ಕಂಥದ್ದನ್ನು. ಹೌದು, ಮೀಡಿಯಾ ಎದುರುಗಡೆ ಹೇಳಬೇಕಾಗಿಲ್ಲ, ಹೈಕಮಾಂಡ್ಗೆ ಅದನ್ನು ಹೇಳಬೇಕಾಗತ್ತಲ್ವ. ನನಗನ್ಸುತ್ತೆ ಬಜೆಟ್ ಕಾರಣ ಹೇಳಿದರೆ ಅದು ಮಾರ್ಚಲ್ಲಿ ಮುಗಿದೋಗ್ಬಿಡುತ್ತೆ. ಹೌದು ಅಲ್ವಾ? ಬಜೆಟ್ ಅಧಿವೇಶನ ಮಾರ್ಚ್ನಲ್ಲಿ ಮುಗಿದೋಗ್ಬಿಡುತ್ತೆ. ಸಿದ್ದರಾಮಯ್ಯನವ್ರಿಗೆ ಲೀಸ್ ಆಫ್ ಲೈಫ್ ಕೊಡ್ಬೋದಾಗಿರ್ತಕ್ಕಂಥ ಒಂದು ಕಾರಣ ನನಗೆ ಗೋಚರ ಆಗ್ತಕ್ಕಂಥದ್ದು ಜಾತಿ ಗಣತಿ. ಆ ಕಾರಣವನ್ನು ಅವ್ರ ಕಾರ್ಡನ್ನು ಹೊರಗೆ, ಈಗ ಮೊನ್ನೆ ನೀವು ಗಮನಿಸಿದ್ರೆ ಸಂಪುಟ ಪುನಾರಚನೆ ಆಗತ್ತೆ ಅಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯಿಂದ ಹೊರಗೆ ಬಂದ ತಕ್ಷಣ ಸಂಪುಟ ಪುನಾರಚನೆಯ ಸುದ್ದಿ ಬಂದ್ಬಿಡ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಆಪ್ತರು ಹೇಳಿದರು ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. DK ಶಿವಕುಮಾರ್ ಹೌಹಾರಿ ಹೋಗಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿ ಸಿಎಂ ಆಗೋದಲ್ಲ, ಸಂಪುಟ ಪುನರ್ರಚನೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಭೇಟಿಗೆ ಹೋದಾಗ ಹೊರಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಇಲ್ಲ, ಜಾತಿ ಗಣತಿ ಆಗುವವರೆಗೆ ನಾನು ಅಧಿಕಾರದಿಂದ ಕೆಳಗಿಳಿಬಾರದು ಅಂತಕ್ಕಂಥದ್ದೇನಾದರೂ ಪರ್ಸೆಪ್ಷನ್ ಸಿದ್ದರಾಮಯ್ಯನವರು ಬಿಲ್ಡ್ ಮಾಡಿದರೆ ಆಗ ಅವರನ್ನು ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥದ್ದು ಹೈಕಮಾಂಡ್ಗೂ ಸ್ವಲ್ಪ ಕಷ್ಟ ಅಂತ ನನಗನ್ಸುತ್ತೆ. ನನಗೆ ಈ ಲೀಸ್ ಆಫ್ ಲೈಫ್ ಸಿದ್ದರಾಮಯ್ಯನವ್ರು ಕಾಣ್ತಾ ಇರೋದು ಜಾತಿ ಗಣತಿಯ ಪ್ರಶ್ನೆಯಲ್ಲಿ. ಬಜೆಟ್ ಇದೆ ಇನ್ನೊಂದು 2 ತಿಂಗಳು ರೀ, ಬಜೆಟ್ 2 ತಿಂಗಳು. ಮತ್ತು DK ಶಿವಕುಮಾರ್ ನನಗನ್ಸುತ್ತೆ ಅವರು ಇವತ್ತು ಯಾಕೆ ಈ ಮಾತನ್ನು ಹೇಳಿದರು ಅಂತಂದರೆ ಅವ್ರಿಗೆ ಏನಕ್ಕೇನ ಬಜೆಟ್ ಮಂಡಿಸೋದಿದೆ. ಸೊ ಬಜೆಟ್ ಮೇ ನಾಟ್ ಬಿ ದ ಟಿಕ್ಲಿಂಗ್ ಪಾಯಿಂಟ್. ಬಜೆಟ್ ಅನ್ನು ಕೂಡ DK ಶಿವಕುಮಾರ್ಗೆ ಹೈಕಮಾಂಡ್ ಒಪ್ಪಿಸ್ಬಿಡ್ಬೋದು, ಆಯ್ತಪ್ಪ ಬಜೆಟ್ ಮಂಡಿಸ್ಲಿ, ನೆಕ್ಸ್ಟ್ ನಿಮ್ಮನ್ನು ಮಾಡ್ತೀವಿ ಅಂತ. ಟಿಕ್ಲಿಂಗ್ ಪಾಯಿಂಟ್ ಏನು, ಪಾಯಿಂಟ್ ಆಫ್ ಕಂಟೆನ್ಷನ್ ಜಾತಿ ಗಣತಿ ಆಗಬಹುದು ಅಂತ ಅನ್ಸುತ್ತೆ. ಅದಾದಾಗ ಕೆಳಗಿಳಿಸೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ, ತಿಕ್ಕಾಟಗಳು ನಡೆಯುವ ಸಾಧ್ಯತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.